ಫ್ರೆಂಡ್ಸ್ ಅನಿಲ್ ಬುಲೆಟ್ ಸ್ಟೇಷನ್ ಮಾತಾಡ್ತಾ ಇದೀವಿ. ಸರ್ ಬಂದ್ಬಿಟ್ಟು ಸರ್ವಿಸ್ಗೆ ಬಂದಿದ್ರು. ಸರ್ ಸರ್ವಿಸ್ ಎಲ್ಲ ಆಗಿದೆ. ಇವಾಗ ಸರ್ಗೆ ಡೆಲಿವರಿ ಕೊಡೋ ಟೈಮಲ್ಲಿ ರಿವ್ಯೂ ತಗೊಳ್ಳೋಣ. ಸರ್ ನೀವು ಎಲ್ಲಿಂದ ಬಂದಿದ್ದು ಅಂತ ಸ್ವಲ್ಪ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅವ್ರಿಗೆ ಹೇಳಿ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಿಶೋರ್ ಅಂತ. ನಾನಿರೋದು ಸಾಕಾನಗರದಲ್ಲಿದ್ದೀನಿ, ನಿಯರ್ ಬೈ ವಿದ್ಯಾರಣ್ಯಪುರ. ಸುಮಾರು ನಾನು ತುಂಬಾ ವಿಡಿಯೋಸ್ ಇವ್ರದ್ದು ನಾನು ನೋಡ್ತಾ ಇದ್ದೆ, ಅನಿಲ್ ಸ್ಟೇಷನ್ ಬುಲೆಟ್ ಅವ್ರದ್ದು. ಸೊ ನಾನು ಏನ್ ವಿಡಿಯೋಸ್ ನೋಡ್ತಾ ಇದ್ದೆ, ನನಗೆ ಎಲ್ಲಾನು ಒಂಥರ ಇವ್ರದ್ದು ತುಂಬಾ ಜೆನ್ಯೂನ್ ಅಂತ ಅನಿಸ್ತಾ ಇತ್ತು. ನಾನು ಅದಕ್ಕೆ ನಾನು ಇದಕ್ಕೆ ವಿಸಿಟ್ ಮಾಡ್ಲೇಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ. ಲಾಸ್ಟ್ ನಾನು 2 days ಆಯ್ತು ನಾನು ಬಿಟ್ಟು ವೆಹಿಕಲ್. ನನಗೆ ಅರ್ಜೆಂಟ್ ಇರ್ಲಿಲ್ಲ, ನಾನು ಆರಾಮಾಗಿ ಫ್ರೀ ಆಗಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಾನು ವೆಹಿಕಲ್ ಬಿಟ್ಟೋದೆ. ಸುಮಾರು ನನಗೆ ಕಂಪ್ಲೇಂಟ್ಸ್ ಹೇಳಿದ್ರು, ಅಂದ್ರೆ ಲೈಕ್ ನಿಮ್ ವೆಹಿಕಲ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ, ಒಂದು ವೆಹಿಕಲ್ ಒಂದು ಟೆಸ್ಟ್ ಡ್ರೈವ್ ಹೋಗಿ ಏನ್ ಕಂಪ್ಲೇಂಟ್ಸ್ ಇದೆ ಅಂತ ನನಗೆ ಹೇಳಿದ್ರು. ನಾನು ಅದೇ ತರ ಅಕ್ಸೆಪ್ಟ್ ಮಾಡಿದೆ, ಯಾಕಂದ್ರೆ ಅವರು ನೋಡಿದಾಗ ಜೆನ್ಯೂನ್ ತರ ಕೆಲಸ ಮಾಡ್ತಾರಲ್ವಾ, ಹಂಗಾಗಿ ನಾನು ಹೇಳಿದೆ. ಸೊ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಅಲ್ಲಿ ಬಿಟ್ಟಿರೋದು, ನನ್ಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ನಾನು ಏನಿದ್ರು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ. ಸೊ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ತುಂಬಾ ಒಳ್ಳೆ ಚಾನಲ್, ಮತ್ತೆ ಅವ್ರು ಡೀಟೇಲ್ ಆಗಿ ಹೇಳ್ತಾರೆ ಎಲ್ಲ ಹೇಳ್ಬೇಕಂದ್ರೆ. ಮತ್ತೆ ಇನ್ನೊಂದೇನಂದ್ರೆ ನಾನು ವೆಹಿಕಲ್ ಆಲ್ರೆಡಿ ಬಿಟ್ಟಿದ್ದೆ. ಅವರು ಇವಾಗ 2 days ಆದ್ಮೇಲೆ ನಂಗೆ ಇವತ್ತು ಫೋನ್ ಮಾಡಿ, ಸರ್ ನಿಮ್ ವೆಹಿಕಲ್ ರೆಡಿ ಆಗಿದೆ, ನೀವ್ ಏನೇನ್ ಕಂಪ್ಲೇಂಟ್ಸ್ ಹೇಳಿದಿರಾ ಅದೆಲ್ಲ ನಾನು ಅಕ್ಸೆಪ್ಟ್ ಮಾಡಿ ರೆಕ್ಟಿಫೈ ಮಾಡಿದ್ದೀನಿ, ಮತ್ತೆ ನಾನು ಏನ್ ಹೇಳಿದೆ ಅದೆಲ್ಲ ಅವ್ರು ರೆಕ್ಟಿಫೈ ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಸೊ ಅದೇ ತರ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಸೊ ವೆಹಿಕಲ್ ನಾನು ಟೆಸ್ಟ್ ಮಾಡಿದೆ, ವೆಹಿಕಲ್ ಏನು ಟೆಸ್ಟ್ ಮಾಡಿದಕ್ಕೆ ನನಗೆ ಫುಲ್ ಓವರ್ ಆಲ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸೊ ಮತ್ತೆ ನಾನು ಇಲ್ಲಿಂದ ತಗೊಂಡೋಗ್ಮೇಲೆ ಇದೇ ತರ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಅದೇ ತರ ನಾನು ಏನಂದ್ರೆ, ನೀವು ಬನ್ನಿ, ನೀವು ಅನಿಲ್ ಬುಲೆಟ್ ಸ್ಟೇಷನ್ ಏನಿದೆ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಮತ್ತೆ ಇನ್ನೊಂದಂದ್ರೆ, ಇದನ್ನ ಏನ್ ನೋಡ್ತೀವಲ್ಲ ಎಲ್ಲರೂ, ನೀವೇನ್ ವ್ಯೂವರ್ಸ್ ಏನ್ ಬುಲೆಟ್ ಯಾರು ಯೂಸ್ ಮಾಡ್ತಾ ಇದಾರೆ, ಬುಲೆಟ್ ಲವರ್ಸ್ ಯಾರಿದ್ದಾರೆ, ಬಂದು ಖಂಡಿತ ಈ ವೆಹಿಕಲ್ ಇಲ್ಲಿ ಬಂದು ಸರ್ವಿಸ್ ಬಿಡಿ. ಇವ್ರು ಏನಿದ್ದಾರೆ, ಬಾಲಾಜಿ ಅವರು ಅಂತ ಇವ್ರ ಹೆಸರು, ಇವ್ರು ಏನಿದ್ದಾರೆ ಇವರು 100% ಜೆನ್ಯೂನ್. ಯಾಕಂದ್ರೆ ಇವರು ತುಂಬಾ ಕಂಪನಿಯಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ, ಅಂದ್ರೆ ಬುಲೆಟ್ ಆಥರೈಸ್ಡ್ ಸರ್ವಿಸ್ ಸೆಂಟರ್ ಅಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಇಲ್ಲಿ ಬಂದಿದ್ದಾರೆ. ಓಪನ್ ಮಾಡಿದ್ದಾರೆ, ಇವ್ರಿಗೆ ಸಪೋರ್ಟ್ ಮಾಡಿ. ಯಾಕಂದ್ರೆ ನಿಮ್ಗೆ ಗೊತ್ತು, ಕಂಪನಿಯಲ್ಲಿ ಕೆಲಸ ಮಾಡಿದ್ರು ಎಷ್ಟಿದ್ರು ಅವ್ರಿಗೆ ಮಾಡ್ಕೊಡ್ಬೇಕು. ಇವ್ರು ಓಪನ್ ಮಾಡಿದ್ದಾರೆ, ಇವ್ರಿಗೆ ಅಂತ ಸಪೋರ್ಟ್ ಮಾಡಿ. ಮತ್ತೆ ವೆಹಿಕಲ್ ನನಗೆ ಮಾಡ್ಕೊಟ್ಟಿದ್ದಾರೆ, ಚೆನ್ನಾಗಿದೆ. ನನಗೆ ಇವಾಗ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಮತ್ತೆ ಏನೇನ್ ಕಂಪ್ಲೇಂಟ್ಸ್ ಆಗಿತ್ತು ಅದೆಲ್ಲ ವರ್ಕ್ ಆಗಿದೆ. ಮತ್ತೆ ಇನ್ನೊಂದಂದ್ರೆ, ಏನು ನಿಮ್ ಪಾರ್ಟ್ಸ್ ಚೇಂಜ್ ಮಾಡಿದ್ದಾರೆ ಅದೆಲ್ಲ ನನಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಏನೇನ್ ಪಾರ್ಟ್ಸ್ ಚೇಂಜ್ ಮಾಡಿದೀನಿ ಅಂತ. ನೀವು ಬನ್ನಿ, ಎಲ್ಲಾ ವೀಕ್ಷಕರು ಬನ್ನಿ, ಯಾರ್ಯಾರು ಬುಲೆಟ್ ಲವರ್ಸ್ ಇದ್ದೀರಾ, ಯಾರ್ಯಾರು ಬುಲೆಟ್ ಇಟ್ಕೊಂಡಿದ್ದೀರಾ, ಒಂದ್ಸತಿ ಅವ್ರಿಗೆ ಆಪರ್ಚುನಿಟಿ ಕೊಟ್ಟು ನೀವು ವೆಹಿಕಲ್ ಬಂದ್ ಬಿಡಿ. ನೀವು ಬಂದ್ ಬಿಟ್ಮೇಲೆ ಇವ್ರು ವರ್ಕ್ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಬಂದ್ ಬಿಟ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಯಾಕಂದ್ರೆ ನನಗೆ ತುಂಬಾ ಖುಷಿ ಆಯ್ತು. ಸೊ ನಾನು ಇಲ್ಲಿಂದ ನೆಕ್ಸ್ಟ್ ನಾನು ಹ್ಯಾಪಿಯಾಗಿ ಹೋಗ್ತೀನಿ ಅಂತ ಭಾವಿಸ್ತೀನಿ. 25-30 ಕಿಲೋಮೀಟರ್ ದೂರದಿಂದ ಬಂದು ನಮ್ಗೆ ಸರ್ವಿಸ್ಗೆ ಬಿಟ್ಟಿದ್ದಾರೆ. ಅವ್ರ ಒಪಿನಿಯನ್ ತಿಳ್ಕೊಂಡಿದ್ರಲ್ಲ, ನೀವೇ ತರ ಫಾಲೋ ಮಾಡ್ಕೊಂಡು ಬನ್ನಿ ಸರ್. ಥ್ಯಾಂಕ್ ಯು. ಇದೇ ತರ ಸಪೋರ್ಟ್ ಮಾಡಿ, ನೀಟಾಗಿ ಮಾಡ್ಕೊಡ್ತೀವಿ. ಖಂಡಿತ ಸರ್, ಶೋರ್. ಎಲ್ಲರೂ ವಿಸಿಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್, ಶೇರ್ ಮಾಡಿ, ಮತ್ತೆ ಇವರಿಗೆ ಸಪೋರ್ಟ್ ಮಾಡಿ. ನಾನು ತುಂಬಾ ದೂರದಿಂದ ಬಂದಿದ್ದೀನಿ, 45 ಕಿಲೋಮೀಟರ್ಸ್. ನನಗೆ ತುಂಬಾ ಖುಷಿ ಆಗಿದೆ. ಸೊ ಅದೇ ನಾನು ಖುಷಿ ಮುಂದೆನೂ ಯೂಸ್ ಮಾಡ್ತೀನಿ.